ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚಾಪ್ಟರ್ 4 ಫಿಸಿಕ್ಸ್ನಲ್ಲಿ ಬರುವಂಥ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಓಕೆ, ಸೊ ಲಾಸ್ಟ್ ವಿಡಿಯೋಸ್ನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಫಸ್ಟ್ ಚಾಪ್ಟರ್ ಆಗಿರ್ಬೋದು, ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಸೆಕೆಂಡ್ ಚಾಪ್ಟರ್ ಆಗಿರ್ಬೋದು, ಕರೆಂಟ್ ಎಲೆಕ್ಟ್ರಿಸಿಟಿ ಥರ್ಡ್ ಚಾಪ್ಟರ್ ಆಗಿರ್ಬೋದು. ಸೊ ಇವು ಅಷ್ಟು ಚಾಪ್ಟರ್ ಮೇಲೆ ಬರುವಂತಹ ಯಾವುದೇ ಟೆಸ್ಟ್ ಆಗಿರ್ಬೋದು, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಆಗಿರ್ಬೋದು, ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಸೊ ಎನ್ಯುವಲ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಅಷ್ಟು ಎಕ್ಸಾಮ್ಗೆ ಯೂಸ್ ಆಗೋ ಥರ ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಕವರ್ ಮಾಡಿದ್ದೀವಿ. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ಹೋಗಿ 1ನೇ ಚಾಪ್ಟರ್ ಆಗಿರ್ಬೋದು, 2ನೇ ಚಾಪ್ಟರ್ ಆಗಿರ್ಬೋದು, 3ನೇ ಚಾಪ್ಟರ್ನ ನೀವು ನೋಡ್ಬೋದು. ಓಕೆ, ಸೊ ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ನಲ್ಲಿ ಸೊ ಬೇಸಿಕ್ ಆಗಿ ಕೇಳುವಂಥ 1 ಮಾರ್ಕ್ ಕ್ವಶನ್ಸ್ ಯಾವ್ದಾದ್ರು ಇವೆ ನೋಡೋಣ. ಓಕೆ, ಸೊ ಫಸ್ಟ್ ಏನಿದೆ, ಡಸ್ a neutron experience a force in magnetic field ಅಂತ ಕೇಳಿದ್ದಾರೆ. ಓಕೆ, ಸೊ ಇದರ ಆನ್ಸರ್ ಏನಪ್ಪಾ ಅಂತಂದ್ರೆ because there is no charge is present on neutrons, hence there is no force is experienced on neutrons ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ರೈಟ್ ದ ಎಕ್ಸ್ಪ್ರೆಷನ್ ಆಫ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಸ್ಟ್ರೇಟ್ ಕಂಡಕ್ಟರ್ ಆಫ್ ಲೆಂತ್ L ಕ್ಯಾರಿಯಿಂಗ್ ಅ ಕರೆಂಟ್ I ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರುವಂತಹ ಫಾರ್ಮುಲಾ ಯಾವುದಪ್ಪ ಅಂತಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು BIL sin θ ಅಂತ ಬರುತ್ತೆ. ಓಕೆ, ಸೊ ಎಫ್ ಇಸ್ ಈಕ್ವಲ್ ಟು BIL sin θ ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. ಓಕೆ, ಇದೇ ಅದರದ ಫೋರ್ಸ್ ಆನ್ ಅ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಗೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಥರ್ಡ್ ಕ್ವಶನ್ ಏನಿದೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂಪೈರ್ ಸರ್ಕ್ಯೂಟ್ ಲಾ ಅಂತ ಇದೆ. ಸೊ ಇದು 2 ಮಾರ್ಕ್ಸ್ ಆಗಿರ್ಬೋದು, ಸೊ 3 ಮಾರ್ಕ್ಸ್ ಆಗಿರ್ಬೋದು ಕೇಳುವಂತ ಪ್ರಶ್ನೆ. ಸೊ ಇಟ್ ಸ್ಟೇಟ್ಸ್ ದಟ್ ದ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ B.dl. ಸೊ ಇಟ್ ಈಸ್ ಓವರ್ ಅ ಕ್ಲೋಸ್ಡ್ ಕಂಡಕ್ಟರ್, ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು μ0 ಟೈಮ್ಸ್ ದಿ ನೆಟ್ ಕರೆಂಟ್ ಅಂತ ಹೇಳ್ತಾರೆ. ಸೊ ಈಕ್ವಲ್ಸ್ ಟು μ0 ಟೈಮ್ಸ್ ದಿ ನೆಟ್ ಕರೆಂಟ್. ಸೊ μ0 ಇಂಟು I ಇಲ್ಲಿ ಎಕ್ಸ್ಪ್ರೆಷನ್ ಅಲ್ಲ. ಸೊ ಈ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ ಬರೆದು ನೀವು ಅದ್ರ ಲಾನ ಸ್ಟೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ, ಸೊ ಜಸ್ಟ್ ಸ್ಟೇಟ್ಮೆಂಟ್ ಕೇಳಿದ್ರೆ ಅಂದರೆ ಇದನ್ನ ಮೆನ್ಷನ್ ಮಾಡ್ಕೊಂಡು, ಆಮೇಲೆ ಎಕ್ಸ್ಪ್ಲೇನ್ ಅಂತ ಹೇಳಿದಾಗ ಡಯಾಗ್ರಾಮ್ ತೆಗೆದು ಇದನ್ನು ಬರೆದು ಕನ್ಸಿಡರ್ನ ಆಮೇಲೆ ಫಾರ್ಮುಲಾ ಬರೀಬೇಕಾಗುತ್ತೆ. ಓಕೆ, ಸೊ ಫೋರ್ತ್ ಕ್ವಶನ್ ಏನಿದ್ದಾರೆ, ಡಿಫೈನ್ ದ ಅಂಪಿಯರ್ ದ SI ಯೂನಿಟ್ ಆಫ್ ದ ಕರೆಂಟ್ ಆಫ್ ಅ ವೈರ್ ಎಕ್ಸ್ಪ್ರೆಷನ್ ಆಫ್ ಆರ್ ದ ಫೋರ್ಸ್ ಬಿಟ್ವೀನ್ ದ ಪ್ಯಾರಲ್ ಕಂಡಕ್ಟರ್. ವೆರಿ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ನಂಬರ್ ಆಫ್ ಟೈಮ್ಸ್ನ ಈ ಕ್ವಶನ್ನ ಕೇಳಿದ್ದಾರೆ. ಈ ಕ್ವಶನ್ ಏನಿದೆ, ಡಿಫೈನ್ಡ್ ಅಂಪಿಯರ್ ಅಂತಿದೆಯಲ್ಲ. ಓಕೆ, ಸೊ ಏನಿದೆ ಡಿಫೈನ್ ಅಂಪಿಯರ್, ಇದು F/L ಅಂತ ಕೊಡುತ್ತೆ. F/L ಈಕ್ವಲ್ ಟು μ0 I1 I2 ಡಿವೈಡೆಡ್ ಬೈ 2πd ಅಂತ ಎಕ್ಸ್ಪ್ರೆಷನ್ ಬರುತ್ತೆ. ಸೊ 2 ಕರೆಂಟ್ ಕ್ಯಾರಿಯಿಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಅಂತ ಸೊ ಡೆರಿವೇಶನ್ ಇದೆ. ಸೊ ಆ ಡೆರಿವೇಶನ್ ಅಲ್ಲಿ ಅಟ್ ದ ಎಂಡ್ ಈ ಎಕ್ಸ್ಪ್ರೆಷನ್ ನಮ್ಗೆ ಸಿಗುತ್ತೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ನೀವು ಬರೆದ್ರೆ ಇದಕ್ಕೆ ಆನ್ಸರ್ ಬರುತ್ತೆ. ಇದು 2 ಮಾರ್ಕ್ ಆಗುತ್ತೆ, 3 ಮಾರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್. ಸೇಮ್ ಡೈರೆಕ್ಷನ್ ಇದ್ದಾಗ ಅಟ್ರಾಕ್ಷನ್ ಇರುತ್ತೆ, ಕರೆಂಟ್ ಫೋರ್ಸ್ ಆಗಿರ್ಬೋದು. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದ್ರೆ ಅದು ರಿಪಲ್ಷನ್ ಆಗಿರುತ್ತೆ. ಸೊ ನೆನಪಿಟ್ಕೊಳ್ಳಿ, ಕರೆಂಟ್ ಏನಾದರೂ ಸೇಮ್ ಡೈರೆಕ್ಷನ್ ಇದ್ರೆ ಅಟ್ರಾಕ್ಷನ್, ಕರೆಂಟು ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನಾಗುತ್ತಪ್ಪ, ರಿಪಲ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಚಾರ್ಜ್ ಪಾರ್ಟಿಕಲ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಏನ, F ಈಕ್ವಲ್ ಟು BQB sin θ. ಸೊ ಇದು ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಯಾವುದರ ಆಧಾರ ಮೇಲಿರುತ್ತೆ, θ 90 ಇದ್ದಾಗ ಮ್ಯಾಕ್ಸಿಮಮ್, θ 0 ಇದ್ದಾಗ ಮಿನಿಮಮ್ ಆಗುತ್ತೆ. ಓಕೆ, ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ ಅಂದಾಗ B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, Q ಅಂದ್ರೆ ಚಾರ್ಜ್, V ಅಂದ್ರೆ ವೆಲಾಸಿಟಿ. ಓಕೆ, ಅದನ್ನ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಿದೆಪ್ಪ, 7th 2 ಮಾರ್ಕ್ಸ್ ನಲ್ಲಿ, ಒನ್ ದ ಫೋರ್ಸ್ ಆನ್ ಅ ಚಾರ್ಜ್ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಇದಾದ್ರೆ ಹೇಳಿದ್ನಲ್ಲ ಅದೇ ಪ್ರಶ್ನೆ ರಿಪೀಟ್ ಮಾಡಿದ್ದಾರೆ. ಓಕೆ, ವಾಟ್ ಈಸ್ ದ ಲಾರೆಂಜ್ ಫೋರ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ಬರುವಂತ ಪ್ರಶ್ನೆ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್ ಇನ್ ದ ರೀಜನ್ ಕಂಟೈನಿಂಗ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಲಾರೆಂಜ್ ಫೋರ್ಸ್. ಯಾವುದೇ ಒಂದು ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂತಹ ಫೋರ್ಸ್ಗೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಲಾರೆಂಜ್ ಫೋರ್ಸ್ ಅಂತ ಹೇಳ್ತಾರೆ. ಇಟ್ಸ್ ಕಾಂಬಿನೇಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಇದು ಬರುತ್ತೆ, F ಈಕ್ವಲ್ ಟು Q ಇಂಟು E ಪ್ಲಸ್ B ಕ್ರಾಸ್ B ಅಂತ ಬರುತ್ತೆ. ಸೊ ಇದು ನೆನಪಿಟ್ಟುಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗಿವ್ ಅ ವೆಕ್ಟರ್ ಫಾರ್ಮ್ ಆಫ್ ಅ ಬಯಡ್-ಸಾವರ್ಟ್ಸ್ ಲಾ. ಬಯಡ್-ಸಾವರ್ಟ್ಸ್ ಲಾ ಅದು ವೆಕ್ಟರ್ ಫಾರ್ಮು. ಸೊ ವೆಕ್ಟರ್ DB ಈಕ್ವಲ್ಸ್ ಟು μ0 by 4πI dl
ಇದು ಪೊಸಿಷನ್ ವೆಕ್ಟರ್ ಆಗಿರುವಂಥ ವೆಕ್ಟರ್ ಆರ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ವೆಕ್ಟರ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ತಗೊಳ್ಳಿ. ಓಕೆ, ಸೊ ಇದನ್ನ ನೆನಪಿಟ್ಟುಕೊಂಡ್ರೆ ಓಕೆ. 2 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ. ಡಿಫೈನ್ ಬೋರ್ ಮ್ಯಾಗ್ನೆಟಿಯೋನ್ ಅಂಡ್ ಮೆನ್ಷನ್ ಇಟ್ಸ್ ವ್ಯಾಲ್ಯೂ ಅಂತ ಕೇಳಿದೆ. ಬೋರ್ ಮ್ಯಾಗ್ನೆಟಿಯೋನ್ ಅಂಡ್ ಮೆನ್ಷನ್ ಇಟ್ಸ್ ವ್ಯಾಲ್ಯೂ, ಇದು ಹೈಡ್ರೋಜನ್ ಅಟಮ್ ಸಂಬಂಧಪಟ್ಟಂಗ, ಸೊ ಅದರ ವ್ಯಾಲ್ಯೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. ಸೊ 3 ಮಾರ್ಕ್ಸ್ನಲ್ಲಿ ಬಂದಾಗ ಆನ್ ವಾಟ್ ಫ್ಯಾಕ್ಟರ್ಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಆನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಚಾರ್ಜ್ ಎಕ್ಸ್ಪೀರಿಯನ್ಸ್ ಬೈ ಮೂವಿಂಗ್ ಚಾರ್ಜಸ್ ಮೇಲೆ ಇರುವಂಥ ಫೋರ್ಸ್ ಯಾವುದು? ಬಿ ಕ್ಯೂ ವಿ ಸೈನ್ ಟೀಟಾ ಮೇಲೆ. ಅದಕ್ಕಾಗಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತಾ, ವಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಬಿ ಕ್ಯೂ ವಿ ಸೈನ್ ಟೀಟಾ, ಟೀಟಾ ಮೇಲೆ ಅಂದ್ರೆ ಆಂಗಲ್ ಬಿಟ್ವೀನ್ ವಿ ಅಂಡ್ ಬಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬರಿಬಹುದು. ಇದು 3 ಮಾರ್ಕ್ಸ್ ಕ್ವಶನ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಫ್ ಈಕ್ವಲ್ಸ್ ಟು ಬಿ ಐ ಎಲ್ ಸೈನ್ ಟೀಟಾ ಅಂತ ಏನಿರುತ್ತಲ್ಲ ಈ ಫಾರ್ಮುಲಾ ಮೇಲೆ ಇರುವಂಥದ್ದು. ಓಕೆ, ಸೊ ಎಫ್ ಈಕ್ವಲ್ ಟು ಬಿ ಐ ಎಲ್ ಸೈನ್ ಟೀಟಾ, ಈ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಎಕ್ಸ್ಪ್ರೆಷನ್ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಸೊ ಅದ್ರ ಮೇಲೆ ಬರುವಂಥ ಅಷ್ಟು ಪಾಯಿಂಟ್ಸ್ಗಳನ್ನ ಇಲ್ಲಿ ಬರೆದಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಮಾರ್ಕ್ಸ್ ನಿಮ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ 13th ಕ್ವಶನ್ ಏನಿದೆಪ್ಪ? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬೈ ಎಟ್ಸ್ ವರ್ಡ್ಸ್. ವೆರಿ ಫೇವ್ರೇಟ್ ಕ್ವಶನ್. ಅದ್ರ ಸ್ಟೇಟ್ಮೆಂಟ್ ಬರೀಬೇಕು, ಆಮೇಲೆ ಅದ್ರದ್ದು ಪಾಯಿಂಟ್ಸ್ಗಳು ಏನೇನಿದಾವಲ್ಲ 4 ಪಾಯಿಂಟ್ಸ್ಗಳು. ಮೀನ್ಸ್ ದ magnetic field directly proportional to strength of the current, magnetic field directly proportional to length of the current element ಆಗಿರ್ಬೋದು, DL directly proportional to sine of the angle between current element and line joining the point, that is sin theta ಅಂತ ಹೇಳ್ಬೋದು. And it is inversely proportional to square of the distance between current element and point at which magnetic field is calculated. ಇದರ ನಡುವೆ ಇರುವಂಥ R ಗೆ inversely proportion ಆಗಿರುತ್ತೆ. ಸೊ ಅದನ್ನ ನೀವು ಎಕ್ಸ್ಪ್ಲೈನ್ ಅಂತ ಹೇಳಿದಾಗ ಫಸ್ಟು ಸೆಕೆಂಡ್ ಆಗಿರ್ಬೋದು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸೈನ್ ಟೀಟಾ ಆಗಿರ್ಬೋದು, ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಆಗಿರ್ಬೋದು, ಇವನ್ನೆಲ್ಲ ಮೆನ್ಷನ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಅದನ್ನು ನೀವು ಈ ಫಾರ್ಮುಲಾನಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹೌ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಸೊ ಗ್ಯಾಲೋಮೀಟರ್ನ ವೋಲ್ಟ್ ಮೀಟರ್ ಹೇಗೆ ಕನ್ವರ್ಟ್ ಮಾಡ್ತೀರಾ? ಲೋ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಶಂಟ್ ರೆಸಿಸ್ಟೆನ್ಸ್, ಇಸ್ ಕನೆಕ್ಟೆಡ್ ಟು ಪ್ಯಾರಲಲ್. ಯಾವ ಕಾಂಬಿನೇಷನ್ ಕನೆಕ್ಟ್ ಮಾಡಬೇಕು? ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ. ಎಂಥ ರೆಸಿಸ್ಟೆನ್ಸ್ನ? ಲೋ ರೆಸಿಸ್ಟೆನ್ಸ್. ಅದಕ್ಕೇನಂತಾರಪ್ಪ ಅಂದರೆ ಶಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದಪ್ಪ ಅಂದ್ರೆ ಕ್ವಶನು ಗ್ಯಾಲೋಮೀಟರ್ನ ಅಮ್ಮೀಟರ್ ಮಾಡುವ ಬರುವಂಥ ಈ ಡಯಾಗ್ರಾಮ್ ಆಗಿರ್ಬೋದು. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ ಮೀಟರ್ ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು? ಹೈ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಗ್ಯಾಲೋಮೀಟರ್ ಅಂತ ಹೇಳಿ ಈ ಡಯಾಗ್ರಾಮ್ ತೆಗೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಇನ್ಸೈಡ್ ದ ಲಾಂಗ್ ಕ್ಯಾರಿಂಗ್ ಸೊಲನಾಯ್ಡ್. ಸೊ ಸೊಲನಾಯ್ಡ್ಗೆ ಸಂಬಂಧಪಟ್ಟಂಗ ಸೊ ಎಸ್ ಆರ್ ಆಗಿರ್ಬೋದು, ಆರ್ ಕ್ಯೂ ಆಗಿರ್ಬೋದು, ಪಿ ಕ್ಯೂ ಆಗಿರ್ಬೋದು, ಪಿ ಎಸ್ ನಲ್ಲಿ ಇಂಡಿವಿಜುವಲಿ ನೀವು ಬಿ ಡಾಟ್ ಡಿ ಎಲ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಮಾಡುವಂತಹ ಒಂದು ಡೆರಿವೇಶನ್ ಇದೆ. ಸೊ ಇಲ್ಲಿ ಪಿ ಕ್ಯೂ ನಲ್ಲಿ, ಆಮೇಲೆ ಆರ್ ಕ್ಯೂ ನಲ್ಲಿ ಪಿ ಕ್ಯೂ, ಕ್ಯೂ ಆರ್, ಆರ್ ಎಸ್ ನಲ್ಲಿ ಎಸ್ ಪಿ ನಲ್ಲಿ ನೀವು ಕಂಡುಹಿಡಬೇಕು. ಅದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎಸ್ ಪಿ ಆಗಿರ್ಬೋದು, ಆರ್ ಕ್ಯೂ ಆಗಿರ್ಬೋದು 90 ಡಿಗ್ರಿ ಇರೋದ್ರಿಂದ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಟೋಮೆಟಿಕ್ಲಿ ಏನಾಗುತ್ತೆ? 0 ಆಗುತ್ತೆ. ಸೊ ಉಳಿದಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಒನ್ಲಿ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ? ಪಿ ಕ್ಯೂ ನಲ್ಲಿ. ಸೊ ಅದಕ್ಕಾಗಿ ಇಲ್ಲಿ ಪಿ ಮೆನ್ಷನ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಅಂಪೇರ್ಸ್ ಲಾ ಅಂತ ತಿಳ್ಕೊಂಡು ಬಿ ಡಾಟ್ ಡಿ ಎಲ್ ಈಕ್ವಲ್ ಟು ಮ್ಯೂ ನಾಟ್ ಐ. ಮ್ಯೂ ನಾಟ್ ಐ ಅಂತಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇರೋದ್ರಿಂದ ಮ್ಯೂ ನಾಟ್ ಈಕ್ವಲ್ ಟು ಎನ್ ಎಲ್ ಐ ಅಂತ ಬರೆದ್ರೆ ನಿಮಗೆ ಸೊಲನಾಯ್ಡ್ ನಲ್ಲಿ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ, ಮ್ಯೂ ನಾಟ್ ಎನ್ ಎಲ್ ಐ. ಸೊ ಈ ಡೆರಿವೇಶನ್ ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಸೊ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇದು 5 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ಗೂ ಬರುವಂಥ ಪ್ರಶ್ನೆ. ಸೊ ನೆಕ್ಸ್ಟ್ 5 ಮಾರ್ಕ್ಸಿಗೆ ಬರುವನ. ಓಕೆ, ಸೊ 5 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಯಾವುದು? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಲಾಂಗ್ ದ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅಂತ ಹೇಳ್ತೀವಿ. ಓಕೆ, ಸೊ ಸರ್ಕ್ಯುಲರ್ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಮಾಡುವಂಥ ಡೆರಿವೇಶನ್. ಇದು ಡೆರಿವೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಡೆರಿವೇಶನ್ನು ನಿಮ್ಮ ಕಾಲೇಜ್ನಲ್ಲಿ ಆಗಿರ್ಬೋದು, ನೀವೆಲ್ಲ ಕೋಚಿಂಗ್ ಕ್ಲಾಸ್ನಲ್ಲಿ ಆಗಿರ್ಬೋದು, ಸೊ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ನೀವು ಈ PDF ನಲ್ಲಿ ಏನೇ ನಾನು ಡಯಾಗ್ರಾಮ್ ತೋರಿಸಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಬರುವಂತಹ ಸ್ಟೆಪ್ಸ್ಗಳು ಇಲ್ಲಿವೆ. ಓಕೆ, ಡಿ ಬಿ ಆಗಿರ್ಬೋದು, ಬಯಟ್ ಸೆವೆಟ್ಸ್ ಲಾನ ಯೂಸ್ ಮಾಡ್ಕೊಂಡು ಇದನ್ನು ಬರೆದು ಆಮೇಲೆ ನೀವು ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಬೋದು. ನಿಮಗೆ ಏನಾದರೂ ಈ ಡೆರಿವೇಶನ್ ಎಕ್ಸ್ಪ್ಲನೇಷನ್ ಬೇಕಾಗಿತ್ತಂದರೆ ನೀವು ನಂಗೆ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 5 ಮಾರ್ಕ್ಸ್ಗೆ ಬೀಳುವಂಥ ಪ್ರಶ್ನೆ. ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅಂತ ಹೇಳ್ಬೋದು. ಸರ್ಕ್ಯುಲರ್ ಲೂಪ್ ಈ ಕ್ವಶನ್ನ ನಿಮ್ಗೆ ತುಂಬ ಸಲ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದನ್ನ. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಸ್ಟ್ರೇಟ್ ಇನ್ಫಿನಿಟಿ ಲಾಂಗ್ ಕಂಡಕ್ಟರ್ ಅಂಡ್ ಆಲ್ಸೋ ಡಿಫೈನ್ 1 ಆಂಪಿಯರ್. ಇದು ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರುವಂಥ ಪ್ರಶ್ನೆ. ಸೊ 2 ಕರೆಂಟ್ ಕ್ಯಾರಿಯಿಂಗ್ ಪ್ಯಾರಲ್ ಕಂಡಕ್ಟರ್ಸ್ ಇವೆ. 1 ಅಂತ ಇದೆಲ್ಲ ಇದೊಂದಾಗಿರ್ಬೋದು,
ಆಮೇಲೆ 2 ಅಂತದಲ್ಲ, ಇವೆರಡು ಕರೆಂಟ್ ಕ್ಯಾರಿಯಿಂಗ್ ಏನಪ್ಪಾ ಅಂತಂದರೆ ಸೊ ಕಂಡಕ್ಟರ್ಸ್. ಅದು ಯಾವ ಟೈಪ್ ಇರ್ತವೆ, ಪ್ಯಾರಲಲ್ ಇದ್ದಾಗ. ಸೊ ಇಲ್ಲಿ ಬರುವಂಥ ಫೋರ್ಸ್ನ ಫೈಂಡ್ ಮಾಡ್ಕೊಳ್ಳುವಂಥ ಡೆರಿವೇಶನ್ ಇದು. ಓಕೆ, ಸೊ ಇಕ್ವೇಷನ್ 1 ಆಗಿರ್ಬೋದು, ಆಮೇಲೆ ಇಕ್ವೇಷನ್ 2ನ ಇಕ್ವೇಷನ್ 3 ಆದಮೇಲೆ ಸೊ ನೀವು ನೆಕ್ಸ್ಟ್ B2 ಅಪ್ಲೈ ಮಾಡಿ ಇಕ್ವೇಷನ್ 4 ಡಿರೈವ್ ಮಾಡಿದ್ಮೇಲೆ ಸೊ ನಿಮ್ಮ ಫೋರ್ಸ್ ಆನ್ 1 ಡ್ಯೂ ಟು 2 ಅಂತ, ಫೋರ್ಸ್ ಆನ್ 2 ಡ್ಯೂ ಟು 1 ಅಂತ ಬರೋದು. ಸೊ F12 = F21 ಅಂತ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬರುವಂಥ ಫಾರ್ಮುಲಾ ಇದಾಗಿರುತ್ತೆ. ಯಾವುದು, μ0/4πI1I2 ಡಿವೈಡೆಡ್ ಬೈ ಡಿ. ಅದು F/L ಅಂತ ಬರುತ್ತೆ. ಓಕೆ, ಇಲ್ಲಿದೆ F/L ಅಂತ ಬರುತ್ತೆ. ಓಕೆ, ಈ ಡೆರಿವೇಶನ್ ಕೂಡ ನಿಮಗೆ ತುಂಬಾನೇ ಯೂಸ್ ಆಗುವಂಥ ಡೆರಿವೇಶನು. ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 5 ಮಾರ್ಕ್ಸಿಗೆ ತುಂಬಾನೇ ಯೂಸ್ ಆಗೋದು. ಅದರ ಜೊತೆಗೆ ಈ 1 ಆಂಪಿಯರ್ನ ಡಿಫೈನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಕ್ವಶನ್ ರಿಪೀಟ್ ಆಗಿರುವಂಥದ್ದು, ಆಬ್ಟೈನ್ ಅ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆಕ್ಟಿಂಗ್ ಆನ್ ಅ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಟಾರ್ಕ್ನ ಫೈಂಡ್ ಮಾಡುವಂತಹ ಒಂದು ಡೆರಿವೇಶನ್ ಇದೆ. ಸೊ ಇದರ ಡಯಾಗ್ರಾಮ್ನ ನೋಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಫಾರ್ಮುಲಾ ಏನಪ್ಪ ಅಂತಂದರೆ ಟೋ = BIA sin ಥೀಟಾ ಅಂತ ಬರುತ್ತೆ. BIA sin ಥೀಟಾ ಅಂತ ಹೇಳ್ತೀವಿ. ಓಕೆ, ಸೊ ಈ ಡೆರಿವೇಶನ್ ನೀವು ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅಲ್ಲಿ ಒಂದು ಟಾರ್ಕ್ ಡೆರಿವೇಶನ್, ಅದೇ ರೀತಿ ಇದರಲ್ಲಿಯೂ ಇದು ಸೇಮ್ ಬರುತ್ತೆ. ಏನಿಲ್ಲ, ಅಲ್ಲಿ ಫೋರ್ಸ್ ಅಂತಂದ್ರೆ QE ತಗೊಳ್ತೀರಾ, ಇಲ್ಲಿ ಫೋರ್ಸ್ ಅಂತ ಅಂದ್ರೆ BIL ತಗೋತೀವಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ B sin ಥೀಟಾ. L × B ಅಂತಂದ್ರೆ ಏರಿಯಾ, ಅದು A ಆಗುತ್ತಾ, A sin ಥೀಟಾ ಅಂತ ಆಗುತ್ತೆ. ಸೊ ಇಲ್ಲಿ I × A ಅಂತಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಂತ ಬರುತ್ತೆ, ಅದಕ್ಕೆ ಸ್ಮಾಲ್ m ತಗೊಳ್ತೀವಿ. ಸೊ M × B sin ಥೀಟಾ ಅಂತ ಹೇಳಿ. ಸೊ ಇವು 3 ಡೆರಿವೇಶನ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಡೆರಿವೇಶನ್. ಒಂದನೇದು ಸರ್ಕ್ಯುಲರ್ ಲೂಪ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಸರ್ಕ್ಯುಲರ್ ಲೂಪ್ ಆಗಿರ್ಬೋದು, ನೆಕ್ಸ್ಟ್ ಯಾವ್ದಾಗಿರ್ಬೋದಪ್ಪ, ಸೊ ಟಾರ್ಕ್ ಡೆರಿವೇಶನ್ ಆಗಿರ್ಬೋದು, ಆಮೇಲೆ ಕರೆಂಟ್ ಕ್ಯಾರಿಯಿಂಗ್, ಈ 2 ಪ್ಯಾರಲ್ ಕಂಡಕ್ಟರ್ಸ್ ಆಗಿರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ಸ್. ಸೊ ಈ ಚಾಪ್ಟರ್ನಿಂದ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಿಂದ 5 ಮಾರ್ಕ್ಸ್ ಡೆರಿವೇಶನ್ ಫಿಕ್ಸ್ ಬರುತ್ತೆ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಕ್ವಶನ್ಸ್ ಇದೆ, ಆಮೇಲೆ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಬರೋ ಚಾನ್ಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಆದಷ್ಟು ಈ ವಿಡಿಯೋನ ಇನ್ನೂ ಸ್ವಲ್ಪ ಕರೆಕ್ಟಾಗಿ ನೀವು ನೋಡ್ಕೊಂಡು ಯಾವ್ಯಾವ ಕ್ವಶನ್ಸ್ನ ನೋಟ್ ಮಾಡ್ಕೊಂಡು ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸೊ ನಿಮಗೆ ಈ ಚಾಪ್ಟರ್ನಿಂದ ಅಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬಹುದು. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಹಾಗಾದರೆ ಇನ್ನೂ ಬೇಕಾದರೆ ವಿಡಿಯೋಗಳು ಏನಾದರೂ ಯಾವುದೇ ಈ ಕಾನ್ಸೆಪ್ಟ್ನಿಂದ ಬೇಕಾದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಪ್ರೇಟಾಗಿ. ಸೊ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಇದನ್ನು ವಿಡಿಯೋನ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.